ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕೋಪದ ಮಾತುಗಳು ಬರುತ್ತೆ. ಅಂತ ಕೋಪಕ್ಕೂ ದ್ವೇಷದಿಂದ ಆಡುವಂತ ಕೋಪಕ್ಕೂ ವ್ಯತ್ಯಾಸ ಇರುತ್ತೆ, ಅರ್ಥ ಮಾಡ್ಕೊಳ್ರಿ. ಅದ್ ಲೈವ್ ಅಲ್ಲ, ಅದು ಕ್ಲಾರಿಟಿ ಮಾಡ್ತೀನಿ, ಅದ್ ಲೈವ್ ವಿಡಿಯೋ ಅಲ್ಲ. ಸುಮ್ನೆ ನಿಮ್ಗೆ ಅನ್ಸಿದ್ದೆಲ್ಲ ಅನ್ಕೊಳ್ಬೇಡಿ. ಏನೋ ನಾನೇನೋ ಮಾಡ್ಬಾರ್ದು ತಪ್ಪು ಮಾಡಿದ್ರೆ ಹೇಳ್ಬೇಕು. ಪ್ರೀತಿ ಇರೋ ಕಡೆ ಕೋಪ ಇರುತ್ತಪ್ಪ. ಇವಾಗ ನಿಮ್ಗಳು ಜಗಳ ಆಡಲ್ವಾ? ಸತ್ಮೇಲೂ ನನ್ನ ತಿಥಿಗೂನು ದುಡ್ಡು ಮಾಡಿ ಇಟ್ಟಿದೀನಿ. ನನ್ ತಮ್ಮ, ನನ್ ತಾಯಿ, ನನ್ನ ಸಾಕು ತಂದೆ, ನನ್ನ ದೊಡ್ಡಮ್ಮ, ನನ್ನ ಒಂದು ಅಮ್ಮನ ಸ್ನೇಹಿತರು, ಅವರು ಕೂಡ ಬೇಕಾದವ್ರು. ಯಾಕಂದ್ರೆ ನನ್ ಎಷ್ಟೇ ಆಗ್ಲಿ ನನ್ ತಾಯಿ ಒಂದು ಮುಖದಲ್ಲಿ ನಗು ಇದೆ ಅಂದ್ರೆ ಅವರುನು ಕಾರಣ. ಯಾರೋ ಒಬ್ರು ಪ್ರಚೋದನೆ ಮಾಡ್ತಿದಾರೆ ಅಂತ ತಾನೆ ಈ ಕಡೆಯಿಂದ ನಮ್ ಕಡೆಯಿಂದನೂ ಏನಾದ್ರು ಒಂದ್ ಆಕ್ಷನ್ಸ್ ಬರೋದಕ್ ಶುರು ಆಗೋದು. ಮುಂದಿನ ಜನದಲ್ಲಾರು ಒಳ್ಳೆ ತಾಯಿ ಸಿಗ್ಲಿ, ನೆಮ್ಮದಿಯಿಂದ ಜೀವನ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ನಿಮ್ ಜೀವನದಲ್ಲಿ ನಾನು ಏನಾದ್ರು ಬಂದು ಅಡ್ಡಪಡಿಸ್ತಾ ಇದೀನ? ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತು ಅಕ್ಟೋಬರ್ 18, 2025. ಸೊ ನಾನಿಲ್ಲಿ ಊಟ ಇಟ್ಕೊಂಡಿದ್ದೀನಿ, ಅಂದ್ರೆ ತಿನ್ನೋದಕ್ಕೆ. ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾಡಿ ಮೇಲೆ ಹೋಗಿ ಅದಕ್ಕೂ ಮುಂಚೆ ಇಲ್ಲೊಂದು ಸ್ವಲ್ಪ ಹಕ್ಕಿ ಬಂದಿತ್ತು, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಅಷ್ಟು ದೊಡ್ಡ ಹಕ್ಕಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಅದ್ರ ಹೆಸರು ನನ್ಗಷ್ಟು ಗೊತ್ತಾಗ್ತಾ ಇಲ್ಲ, ಅಂದ್ರೆ ಓದಿರ್ಬೋದು ಬಟ್ ಮರ್ತಿರ್ತೀನಿ. ನಿಮ್ಗೆ ಯಾರಾದ್ರೂ ಆ ಹಕ್ಕಿ ಹೆಸರು ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ಹಾಗೆ ನಿಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲೂ ಕೂಡ ನಿಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಈ ಒಂದು ಮಾನಸಿಕ ತೊಳಲಾಟಗಳ ನಿಮ್ಮಲ್ಲಿ ಇದ್ರೆ ಅದೆಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತು ನಾನು ಇಲ್ಲಿ ತಿನ್ನೋದಕ್ಕೆ ಅನ್ನ ಇಟ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ದಿನ ಇತ್ತು, ಅದನ್ನ ಇವಾಗ ತಿಂತಾ ಇದ್ದೀನಿ. ಸೊ ಬಟ್ ನಿಮ್ಗೇನಾದ್ರೂ ಮಾಡ್ಕೊಳಕ್ಕಾಗುತ್ತೆ ಅಂತ ಅಂದ್ರೆ ನಿಮ್ಗೇನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು ಪ್ರತಿನಿತ್ಯ ಅಡುಗೆ ಅಂದ್ರೆ. ನಾನಂತೂ ರಾತ್ರಿ ತಿನ್ಬೇಡಿ ಅಂತಾನೆ ಹೇಳ್ತೀನಿ, ಬಟ್ ನನ್ಗಿಲ್ಲಿ ಅವಕಾಶ ಆಗ್ಲಿಲ್ಲ. ಹಾಗಾಗಿ ನಿನ್ನೆ ರಾತ್ರಿ ಇದೇನೆ ಸ್ವಲ್ಪ ತಿಂತಾ ಇದ್ದೀನಿ. ಇಲ್ಲಿ ತೋರಿಸ್ತೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ. ಸ್ವಲ್ಪ ಗಂಜಿ ಅನ್ನ ಇದೆ, ಹಾಗೆ ಒಂದ್ ಸ್ವಲ್ಪ ನಿನ್ನೆ ಒಂಚೂರು ನಿನ್ನೆ ನನಗೆ ಹೇಳಿದ್ನಲ್ಲ, ಊಟ ಮಾಡಕ್ಕೆ ಆಗಿರ್ಲಿಲ್ಲ. ನಿನ್ನೆ ರಾತ್ರಿ ಒಂದು 11:40ಕ್ಕೆ ಊಟ ಮಾಡಿದ್ ನಾನು. ಸೊ ಅದನ್ನು ನಾನು ಊಟ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ತುಂಬಾ ಕಷ್ಟ ಆಗುತ್ತೆ ನನ್ಗೂನು, ಎಲ್ಲಿ ದುಡ್ಡುಗಳಿಗೂ ಸಮಸ್ಯೆ ಜಾಸ್ತಿ. ಹಾಗಾಗಿ ನಾನು ಯೂಶಲಿ ನಾನು ಮನೆಯಲ್ಲೇ ಮಾಡ್ತೀನಿ. ನೀವು ನೋಡಿರ್ಬೋದು ನನ್ನ ಚಾನೆಲ್ ನಲ್ಲಿ ಅಡುಗೆಗಳು ನಾನು ಮನೆಯಲ್ಲೇ ಮಾಡ್ಕೊಂಡೆ ತಿನ್ನೋದು. ಕೆಲವು ಸತಿ ಮಾನಸಿಕವಾಗಿ ತುಂಬಾ ಹಿಂಸೆ ಆದಾಗ, ಅಡುಗೆ ಮಾಡಕ್ಕೂ ನಮ್ಗೆ ಆಗ್ತಾ ಇಲ್ಲ ಅಂತ ಅಂದಾಗ ತರ್ಸ್ಕೋಬೇಕಾಗತ್ತೆ. ಅದ್ರದ್ದು ಪಾಯಸ ಒಂದಿದೆ. ಅದ್ ಬಿಟ್ರೆ ಇಲ್ಲಿ ಗಂಜಿ ಅನ್ನ ಇದೆ, ಸ್ವಲ್ಪ ಸಲಾಡ್ ಇದೆ, ಒಂಚೂರು ಸಾರಿದೆ, ಉಪ್ಪಿನಕಾಯಿ ಇದೆ, ಸ್ವಲ್ಪ ಮೊಸರು ಇದೆ. ಈಗ ಊಟ ಮಾಡ್ತೀನಿ ನಾನು. ಈಗ ಟೈಮ್ ಬಂದು 11:25. ಸೊ ಈ ವಿಡಿಯೋ ಮುಖಾಂತರ ನಾನು ಕೆಲವೊಂದು ವಿಚಾರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ತಿನ್ನೋದಕ್ಕೆ ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ, ಸ್ಪೂನಲ್ಲಿದೆ, ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಇದೆ. ಸ್ವಲ್ಪ ಇಲ್ಲಿ ಗಂಜಿ ಅನ್ನ ಇದೆ. ಸೊ ನೀವು ಪ್ಲಾಸ್ಟಿಕ್ ಬಳಸದೇ ಇದ್ರೇ ಒಳ್ಳೆಯದು. ನನಗಿಲ್ಲಿ ಎಲ್ಲ ಒಬ್ಬಳೆ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅರ್ಜೆಂಟಿಗೆ ಹಾಕಿಟ್ಕೊಂಡಿದ್ದೀನಿ. ಆದಷ್ಟು ಪ್ಲಾಸ್ಟಿಕ್ ಬಳಸಬೇಡಿ, ಆದರೆ ನಾನೇ ಬಳಸ್ತಿದ್ದೀನಿ. ನಿಮಗೆ ಸಾಧ್ಯ ಆದಷ್ಟು ಕಮ್ಮಿ ಮಾಡಿ, ನಾನು ಪ್ರಯತ್ನ ಮಾಡ್ತೀನಿ ಕಮ್ಮಿ ಮಾಡೋಕ್ಕೆ. ಇಲ್ಲಿ ಒಂಚೂರು ಪಾಯಸ ಇದೆ ನಿನ್ನೆ ರಾತ್ರಿದು, ಮತ್ತು ಒಂಚೂರು ಸಾರಿದೆ. ಸೊ ಈಗ ಎಲ್ಲ ಹಾಕ್ಕೊಂಡು ಊಟ ಮಾಡ್ತೀನಿ. ಸೊ ಫಸ್ಟು ಗಂಜಿಯನ್ನು, ತುಂಬ ಒಳ್ಳೆಯದು ಗಂಜಿಯನ್ನು ಊಟ ಮಾಡಿದ್ರೆ. ಸೊ ಈ ನಡುವೆ ಅಂತೂ ನನಗೆ ಸ್ವಲ್ಪ ಸರಿಯಾಗಿ ನಾನು ಡಯಟ್ ಫಾಲೋ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಇವಾಗ ಸಾರು ಹಾಕೊಳ್ಳೋಣ, ಜೊತೆಗೆ ಒಂಚೂರು ಮೊಸರು ಹಾಕೊಂಬಿಡೋಣ. ಸೊ ಇದಿಷ್ಟು ಇವಾಗ ಕಲಸಿ ಚೆನ್ನಾಗಿ ಈ ಸಲಾಡು ಮತ್ತು ಉಪ್ಪಿನಕಾಯಿ ಜೊತೆ ತಿಂತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಫಸ್ಟು ಒಂದೊಂದು ತುತ್ತು ನಿಮಗೇನೆ. ಸ್ನೇಹಿತರೆ, ಅನ್ನ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್
ನಾನು ನಿನ್ನೆ ಅಮ್ಮ ಬಂದಿದ್ದ ವಿಷಯ ನಾನು ನಿಮ್ಗೆ ಹೇಳಿದ್ದೆ, ಅಮ್ಮ ತಿಂಡಿ ತಂದಿದ್ರು ಅಂತ ಹೇಳಿ ಕಳೆದ ವಿಡಿಯೋನಲ್ಲಿ ಮಾಡಿದ್ದೆ ಅಲ್ವಾ. ತುಂಬಾ ಖುಷಿ ಆಯ್ತು ನಂಗೆ. ಆಕ್ಚುಲಿ ಏನಾಯ್ತಂದ್ರೆ ನಿನ್ನೆ 17ನೇ ತಾರೀಕು ಬೆಳಗ್ಗೆ ನಾನು ಅವಲಕ್ಕಿ ಎಲ್ಲ ತಿನ್ಬಿಟ್ಟು ಅವಲಕ್ಕಿ ಮಾಡ್ಕೊಂಡಿದ್ದೆ ಮನೆಯಲ್ಲೇನೆ. ತಿನ್ಬಿಟ್ಟು ಅವಾಗ ತಾನೇ ಕೈ ತೊಳೆದು ಕೂತಿದ್ದೆ. ಬಾಗ್ಲು ತಟ್ಟಿದ್ದ ಶಬ್ದ ಕೇಳಿಸ್ತು. ಅಮ್ಮ ಬಂದ್ರು. ಎಷ್ಟೋ ತಿಂಗಳಾದ್ಮೇಲೆ ನೋಡಿ ನಂಗೆ ಖುಷಿ ಆಯ್ತು. ಏನಂತಂದ್ರೆ ನಾವು ಲಾಸ್ಟ್ ಭೇಟಿ ಆಗಿದ್ದು ಯಾವಾಗ ಅಂದ್ರೆ ವಿನು ಅವರ ತಂಗಿ ಮದ್ವೆನಲ್ಲಿ ಟೈಮಲ್ಲಿ ಭೇಟಿ ಆಗಿದ್ದು. ನಾನು ಬೆಂಗಳೂರಿಗೆ ಹೋಯ್ತೆ, ಬೆಂಗಳೂರಿಂದ ನಾನು ಅಮ್ಮ ಅಲ್ಲಿ ಹೋದ್ವಿ ಅವರ ಒಂದು ಮದ್ವೆಗೆ. ಆ ಟೈಮಲ್ಲಿ ಪಾಪ ನಮ್ ದೊಡ್ಡಪ್ಪ ತೀರ್ಕೋತಾರೆ. ಅವ್ರ ಅಮ್ಮ ವಾಪಸ್ ಹೋಗ್ಬೇಕಾಗತ್ತೆ. ಮತ್ತೆ ಅವರು ನನಗೋಸ್ಕರ ವಾಪಸ್ ಹೋಗಿ ಮತ್ತೆ ಮಾರನೇ ದಿವಸ ಬಂದು ಅಷ್ಟು ದೂರದಿಂದ ಕಾರಲ್ಲಿ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬಂದು ಎಂಗೇಜ್ಮೆಂಟ್ ಅಲ್ಲ, ಎಂಗೇಜ್ಮೆಂಟ್ ಹಿಂದಿನ ದಿವ್ಸಕ್ಕೆ ನಾನು ಅಟೆಂಡ್ ಮಾಡಿದ್ದೆ. ಮದ್ವೆ ದಿವಸ ಅಮ್ಮ ಸ್ವಲ್ಪ ಲೇಟ್ ಆಯ್ತು ಪಾಪ ಅವ್ರು ಅಲ್ಲಿಂದ ಬರೋವಾಗ. ಬಟ್ ನಾನು ಅಟೆಂಡ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಮತ್ತೆ ನಾನು ಅಮ್ಮ ಇದಕ್ಕೆಲ್ಲ ಕರ್ಕೊಂಡು ಹೋಗಿದ್ರು VIP ದರ್ಶನ ಮಾಡ್ಸೋದಕ್ಕೆ. ಯಾವುದು ಎಲ್ಲಮ್ಮನ ಯಾವುದು ಒಂದು ದೇವಸ್ಥಾನ ಎಲ್ಲಮ್ಮಂದು ಆಯ್ತಾ. ಕರ್ಕೊಂಡೋಗಿ ವಾಪಸ್ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ವಿ ನಾನು ಅಮ್ಮ. ಅದಾದ್ಮೇಲೆ ಅಲ್ಲಿಂದ ನಾನು ವಾಪಸ್ ಬಂದೆ ಉಡುಪಿಗೆ. ಅವತ್ತೇ ನೈಟ್ ಹೊರಟು ಬಂದ್ಬಿಟ್ಟೆ. ಯಾಕಂದ್ರೆ ನಾ ಇನ್ನು ಅಮ್ಮನ ಒಂದು ಬಿಟ್ಟು ಬದುಕೋ ಒಂದು ಹೋರಾಟದಲ್ಲಿದ್ದೀನಿ. ಅಂದ್ರೆ ಒಂದ್ ದಿವಸ ನಾವ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಯಾವಾಗ್ಲೂ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಆಗಲ್ಲ, ಯಾಕಂದ್ರೆ ಅವ್ರ ಜನರ ಸೇವೆನಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಒಳ್ಳೇದ್ ಕೆಲ್ಸಗಳು ಮಾಡ್ತಾ ಇದಾರೆ ಅಮ್ಮ ನಿಮ್ಗೂ ನಾನು ಹೇಳ್ತಾ ಇದೀನಿ. ನಿನ್ನೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆಯ್ತು ನಮ್ಮಲ್ಲಿ. ಆದ್ರೆ ಅದು ಏನಂತಂದ್ರೆ ಅಮ್ಮ ಮಗಳ ಮಧ್ಯೆ ಜಗಳಗಳಿದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ. ಯಾರ ಮನೇಲಿ ತಾನೇ ಜಗಳ ಇರೋದಿಲ್ಲ ಅಲ್ವಾ. ನಾನು ನಿನ್ನೆ ಆಕ್ಚುಲಿ ಅಮ್ಮ ಬಂದ್ ಖುಷಿಗೆ ನಾನು ವ್ಲಾಗ್ ಮಾಡೋದಕ್ಕೂ ಶುರು ಮಾಡ್ಬಿಟ್ಟೆ. ಬೇಡ ಆಫ್ ಮಾಡು ಅಂತ ಇದ್ರು ಅಮ್ಮ. ಇಲ್ಲಮ್ಮ, ನನ್ ಖುಷಿಯಿಂದ ನನ್ನಮ್ಮ ಅಂತ ಹೇಳ್ಕೊಳ್ತೀನಿ ಅಂತ ಅವ್ರಿಗೆ ಮುತ್ತು ಕೊಟ್ಟೆ, ವಿಡಿಯೋ ಮಾಡ್ಕೊಂಡೆ. ಆದ್ರೆ ಲೈವ್ ಹೋಗ್ಲಿಲ್ಲ, ಅದೊಂದು ಕ್ಲಿಯರ್ ಹೇಳ್ತೀನಿ. ಏನಂತಂದ್ರೆ ಅಮ್ಮು ನಿಮ್ಗೂ ಕ್ಲಾರಿಟಿ ಕೊಡ್ತಾ ಇದೀನಿ, ಲೈವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಮಾತಾಡ್ತಾ ವಾದಕ್ ವಾದ ಹೋಗಿ ಅದು ಸ್ವಲ್ಪ ಏನು ವಾದಗಳು ಶುರು ಆಗ್ಬಿಡ್ತು ನಮ್ಮ ಇಬ್ರು ಮಧ್ಯೆ. ಆಕ್ಚುಲಿ ಲೈವ್ ಮಾಡ್ತೀನಿ ಅಂತಿದ್ದೆ, ಬಟ್ ಅದ್ ಲೈವ್ ಹೋಗಕ್ಕೆ ನನ್ಗೂ ಗೊತ್ತಿಲ್ಲ, ನಾನು ಏನು ಲೈವ್ ಹೋಗಿಲ್ಲ. ಜಸ್ಟ್ ವ್ಲಾಗಿಂಗ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡೆ. ಬಟ್ ಏನಂತಂದ್ರೆ ಬೇಡ ಅಂತಿದ್ರು. ಎಲ್ರಿಗೂ ಆಸೆ ಇರುತ್ತಲ್ವಾ ಸ್ನೇಹಿತರೆ, ಎಲ್ರು ವ್ಲಾಗ್ಸ್ ಮಾಡ್ತಾನೆ ಇದಾರೆ. ಇವತ್ತಿನ ದಿವಸ ಅವ್ರ ಮನೆಯಲ್ಲಿ ಅವ್ರ ಹೇಳ್ಕೊಳ್ತಾರೆ ಅವ್ರ ಅಮ್ಮ ಯಾರು, ಅಪ್ಪ ಯಾರು, ಗಂಡ ಇದ್ರೆ ಗಂಡ ಯಾರು, ಮಕ್ಳಿದ್ರೆ ಮಕ್ಳು ಯಾರು, ಅಜ್ಜಿ ತಾತ, ಈ ತರ ವ್ಲಾಗ್ಸ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಂತ ನನ್ಗೆ ಆಯ್ತಾ. ಏನು ತಪ್ಪಿಲ್ಲ. ನನ್ ತಮ್ಮಂಗುನು ಇಮಿಡಿಯೇಟ್ ಫೋನ್ ಮಾಡಿ ರೆಕಾರ್ಡ್ ಮಾಡ್ತಾನೆ ಇದ್ದಾಳೆ ಅಂತ ಹೇಳ್ತಾ ಇದ್ರು. ನನ್ ತಮ್ಮ ಒಂದ್ ಮಾತು ಹೇಳ್ದ, ನನ್ಗೆ ತುಂಬಾ ಬೇಜಾರಾಯ್ತು. ಏನಂದ್ರೆ ಆಪರೇಷನ್ ಮಾಡ್ಸಿರ್ಲಿಲ್ಲ ಅಂದ್ರೆ ಕುಂಟ್ಕೊಂಡ್ ನಡಿಯೋಳು ಅಂತ ಅಮ್ಮ ಹೇಳಿದ್ರು. ಆ ಮಾತು ಏನಕ್ಕೆ ಇವಾಗ ಅದ್ಯಾಕ್ ಮಾತಾಡ್ತೀಯ ಅಂತ ಪಾಪ ಹೇಳಿದ್ರು. ಆದ್ರೆ ಅದು ಹೇಳೋದು ನನ್ಗೆ ಅವ್ನ್ ಹೇಳೋದ್ರಿಂದ ನಂಗೆ ನೋವು ಆಗೋದನ್ನು ಹೊರಟೋಗ್ಬಿಟ್ಟಿದೆ. ನಂಗೆ ನೋವೇನೂ ಆಗಲ್ಲ ಈಗ. ಆ ಮಟ್ಟಕ್ಕೆ ನಂಗೆ ನೋವು ಆಗಿ ಯಾರು ಏನೇ ಮಾಡಿದ್ರು ನಂಗೆ ಒಂದ್ ರೀತಿ ಪಾಸಿಟಿವಿಟಿ ಅಲ್ಲಿ ಇದ್ದೀನಿ, ಏನು ನೋವು ಮಾಡ್ಕೊಳಲ್ಲ. ಅಮ್ಮನ ಹೊಟ್ಟೆಲ್ ಹುಟ್ಟವಾಗ ನಂದು ಕಾಲ್ ಸರಿ ಇರ್ಲಿಲ್ಲ. ಅಷ್ಟು ಕಷ್ಟಪಟ್ಟು ನಮ್ಮಮ್ಮ ಕಾಲ್ ಸರಿ ಮಾಡಿಸಿ ನಂಗೆ ಆಪರೇಷನ್ ಮಾಡ್ಸಿದ್ರು 7 ತಿಂಗಳು ಮಗುಗೆ. ಎಷ್ಟೆಲ್ಲ ಹೆಣ್ಗಾಡಿದ್ದಾರೆ. ಅನ್ನ ಹಿಡ್ಕೊಂಡು ಹೇಳ್ತಾ ಇದೀನಿ ಸ್ನೇಹಿತರೆ. ಇವತ್ತಿನ ದಿವಸ ನಾನು ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನನ್ನ ತಾಯಿನೇ ಕಾರಣ, ಬೇರೆ ಯಾರು ಅಲ್ಲ ಆಯ್ತಾ. ನನ್ನ ತಾಯಿ ನನ್ಗೆ ಅವತ್ತು ಆಪರೇಷನ್ ಮಾಡ್ಸಿರ್ಲಿಲ್ಲ ಅಂದ್ರೆ ನಾನು ಇವತ್ತಿನ ದಿವಸ ಕುಂಟ್ಕೊಂಡು ನಡೀತಾ ಇದ್ದೆ. ನಾನೇ ಹೇಳ್ತೀನಿ ಆಯ್ತಾ. ಬೇರೆ ಯಾರು ಹೇಳೋದು ಬೇಡ. ಜೊತೆಗೆ ನನ್ನ ತಮ್ಮ ನೀನ್ ನೋಡ್ತಾ ಇದ್ರೆ ದಯವಿಟ್ಟು ಆ ತರ ಎಲ್ಲ ಮಾತಾಡ್ಬೇಡ ಪುಟ. ಯಾಕಂದ್ರೆ ನೋಡು, ನಮ್ಮನೆಯಲ್ಲಿ ಮಕ್ಳು ತಪ್ಪು ಮಾಡಿದ್ರೆ ನಾವೇ ತಿದ್ಬೇಕು, ಬುದ್ಧಿ ಹೇಳ್ಬೇಕು ಅಲ್ವಾ.
ಈಗ ನನ್ನ ತಮ್ಮ ಆದವನ್ಗೆ ನಾನ್ ಹೇಳ್ಬೇಕು ಹಾಗೆ ಮಾತಾಡ್ಬಾರ್ದು ಅಕ್ಕನ್ಗೆ. ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಕುಂತ್ಕೊಂಡ್ ನಡೆಯೋಳು ಅಂತಂದ್ರೆ, ಏನೋ ನಾನೇನೋ ಮಾಡ್ಬಾರ್ದು ತಪ್ಪು ಮಾಡಿದ್ರೆ ಹೇಳ್ಬೇಕು. ಏನೋ ನಾನು ಮನೆಯವ್ರಿಗೆಲ್ಲ ದ್ರೋಹ ಮಾಡಿ, ಯಾರನ್ನು ನೋಡ್ಕೊಳ್ದಿರಾ, ಸರಿಯಾಗಿ ಓದ್ದಿರಾ, ಅಪ್ಪ ಅಮ್ಮನ್ನ ಸಾಕ್ದಿರಾ, ಅಪ್ಪ ಅಮ್ಮನ್ನ ಬೀದಿಗೆ ಬಿಟ್ಟಿರೋಂಥವ್ರಿಗೆ, ಇಂಥವ್ರಿಗೆ ಹೇಳ್ಬೇಕು ಈ ಮಾತನ್ನ. ಬಟ್ ನಾನಿಲ್ಲಿ ನಮ್ಮ ಅಮ್ಮನಿಗೋಸ್ಕರ ಹಗ್ಲು ರಾತ್ರಿ ಓದಿ, ಮೈಗ್ರೇನ್ ಇತ್ತು ತಲೆನೋವು ನನ್ಗೆ, ಆಯ್ತಾ. ಆ ಒಂದ್ ಮೈಗ್ರೇನ್ ತಲೆನೋವು ಏನಂತಂದ್ರೆ, ಈ ಒಂದು ಟಾಕ್ಸಿಸಿಟಿ ಏನ್ ನಾವು ಸಣ್ಣ ವಯಸ್ಸಲ್ಲಿ ಮನೆಯಲ್ಲಿ ಏನಾದ್ರೂ ತೊಂದರೆಗಳು ನೋಡ್ಕೊಂಡ್ ಬಂದ್ರೇನೆ ಆ ಒಂದು ಟಾಕ್ಸಿಸಿಟಿ ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್, ತಲೆನೋವು, ಹೊಟ್ಟೆ ಸಮಸ್ಯೆ ಹೀಗೆಲ್ಲ ಆಗುತ್ತೆ. ಈ ತರ ಎಲ್ಲ ಬೆಳ್ದವಳು, ಆಯ್ತಾ. ಹಾಗಾಗಿ ಅನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಾನು ನನ್ನ ತಾಯಿನ ನೆನಪಿಸ್ಕೊಳ್ತೀನಿ ಯಾವತ್ತೂ. ನಾನು ಕೊನೆ ಉಸಿರಿರೋವರೆಗೂ ನನ್ನ ತಾಯಿ ನನ್ನ ಹೃದಯದಲ್ಲಿ ಇರ್ತಾರೆ. ಇವತ್ತು ಕೂಡ ನಾನೇನ್ ಸಾಕಲ್ಲ ಅಂತ ಹೇಳಿಲ್ಲ ಅಮ್ಮನ. ಅವರೇ ಒಂದ್ 50 ಜನಕ್ಕೆ ಕೆಲ್ಸ ಕೊಟ್ಟಿದ್ದಾರೆ. ನಾನ್ ಸಾಕುವಂತ ಪರಿಸ್ಥಿತಿಲೂ ಇಲ್ಲ. ಅಮ್ಮ, ನೀವು ನಿನ್ನೆ ಒಂದ್ ಮಾತು ಹೇಳಿದ್ರಿ, ಏನು ಇದು ಅಜ್ಞಾತವಾಸದಲ್ಲಿರೋ ತರ ನಾವು ಮಾಡಿದ್ವಾ ಅಂತ. ಇಲ್ಲ ಅಮ್ಮ, ಇದು ನನ್ನ ಆಯ್ಕೆ. ನಾನೇನೆ ಬಯಸಿ ಒಬ್ಳೆ ಇರೋದು. ನಾನು ಯಾರಿಗೂ ನಿಮ್ ಯಾರನ್ನು ದೂಷಿಸ್ತಾ ಇಲ್ಲ. ನನ್ಗೆ ತಂದೆ ಯಾರು ಅಂತ ಕೇಳಿದ್ರೆ ಏನ್ ಹೇಳಿ ಅಲ್ವಾ. ಹಾಗಾಗಿ ಒಂದೇನೋ ನಮ್ಗೆ ತೊಂದರೆ ಆಗಿದೆ ಅಂತ ಅಂದಾಗ ಅದನ್ನ ಕ್ಷಮಿಸಿ ನಾವು ನಮ್ಗೆ ಯಾರಿಂದನೂ ತೊಂದರೆ ಆಗಿದೆ ಅಂದಾಗ ಕ್ಷಮಿಸ್ಬಿಟ್ಟು ನಾವು ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡೋದ್ರಲ್ಲಿ ಏನ್ ತಪ್ಪಿದೆ. ಇವಾಗ ತಂದೆ ಯಾರು ಅಂತ ಕೇಳಿದಾಗ ನಾನು ಏನ್ ಹೇಳ್ಬೇಕು ಹೇಳಿ ಅಲ್ವಾ. ಹಾಗಾಗಿ ನೋಡಿ, ನಾನು ಇವಾಗ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ಸಾಕು ತಂದೆ ನನ್ಗೆ ಓದಿಸಿದ್ದಾರೆ, ನನ್ಗೆ ಊಟ ನೀರು ನೆರಳು ಆಶ್ರಯ ಕೊಟ್ಟಿದ್ದಾರೆ ಅಮ್ಮನ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಆಯ್ತಾ. ಆದ್ರೆ ನೀವು ಅದನ್ನೇ ಮನ್ಸಲ್ಲಿ ನಾನು ಏನೋ ಕೋಪದಲ್ಲಿ ನಿಮ್ಮ ಒಂದು ಸ್ನೇಹಿತರ ಬಗ್ಗೆ ಮಾತಾಡ್ದೆ ನಿಮ್ಗೆ ಅಂತ ಹೇಳಿ ಡಿಫಾಮೇಶನ್ ಕೇಸ್ ಅಂತ ಎಲ್ಲ ಮಾತಾಡೋದು ತಪ್ಪಾಗತ್ತೆ, ಆಯ್ತಾ. ಯಾಕಂದ್ರೆ ಈಗ ನೋಡಿ, ಯಾರೇ ನೀವು ಸ್ನೇಹಿತರು ನೋಡ್ತಾ ಇದ್ರು ಕೂಡ ನಾನು ಇಷ್ಟೇ ಹೇಳ್ತೀನಿ, ಯಾರು ಇಲ್ಲಿ ಕೆಟ್ಟವ್ರಲ್ಲ, ಆಯ್ತಾ. ಎಲ್ರ ಮನೆಯಲ್ಲೂ ಮಕ್ಳಿಗೆ ಏನ್ ಆಸೆ ಇರುತ್ತೆ, ಅವರ ತಾಯಿ ತಂದೆ ಜೊತೆ ಅವರು ಸಮಯ ಕಳಿಬೇಕು, ಚೆನ್ನಾಗಿರ್ಬೇಕು, ನಾವು ಅನ್ನೋದೇ ಆಸೆ ಇರುತ್ತೆ. ಯಾವಾಗ ಅದು ಆಗ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಅದು ಅಂದ್ರೆ ಎಷ್ಟೋ ವರ್ಷಗಳಾದ್ರೂ ನಮ್ಗೆ ನಮ್ ತಾಯಿ ನಾವಿರೋ ತರ ಆಗ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಸಿಟ್ಟಲ್ಲಿ ಏನೋ ಒಂದು ನಾವು ಮನೆಯಲ್ಲಿ ಮಾತಾಡ್ಕೊಳ್ತೀವಿ ಅಲ್ವಾ, ಆತರ ಮಾತಾಡ್ತೀವಿ. ಇವಾಗ ಎಷ್ಟೋ ಜನ ಹಾಗೆ ನೋಡಕ್ ಹೋದ್ರೆ, ಎಷ್ಟೋ ಜನ ಸ್ನೇಹಿತರು ಎಲ್ಲ ನೀವುಗಳು ಜೋಕ್ಸ್ ಆಗಿ ಏನಾದ್ರು ಕೆಟ್ಟದಾಗ ಮಾತಾಡ್ಕೋತಿರಲ್ವಾ, ಜೋಕ್ಸ್ ರೀತಿನಲ್ಲಿ ಎಷ್ಟೆಲ್ಲ ಏನಾದ್ರು ಮಾತಾಡಿರ್ತೀರ ಅಲ್ವಾ. ಅದೆಲ್ಲ ಸ್ನೇಹಿತರು ಅಂತ ಅಂದ್ಮೇಲೆ ಎಲ್ಲ ಇದ್ದೇ ಇರುತ್ತೆ, ಆಯ್ತಾ. ಯಾಕಂದ್ರೆ ನಾನು ನಿಮ್ ಜೊತೆ ಎಲ್ಲಾನು ಓಡಾಡ್ದವಳು, ಟೈಮ್ ಸ್ಪೆಂಡ್ ಮಾಡ್ದವಳು ಅಲ್ವಾ. ಯಾವಾಗ ಅದು ಅತಿರೇಕವಾಗಿ ಜಾಸ್ತಿ ಜನ ಅಂತ ಇದಾಗತ್ತೆ, ನನ್ಗದಾಗಲ್ಲ. ಯಾಕಂದ್ರೆ ನನ್ನ ಒಂದು ವ್ಯಕ್ತಿತ್ವ ಬೇರೆ ತರ. ನಾನು ಒಂದು ಸ್ವಲ್ಪ ಏನು ಶಾಂತವಾಗಿ ಸ್ವಲ್ಪ ಒಬ್ಳೆ ಇರೋದಕ್ಕೆ ಇಷ್ಟಪಡ್ತೀನಿ, ಆಯ್ತಾ. ಇವಾಗ ನಾನ್ ಹಾಗಂತ ಹೇಳಿ ಅಮ್ಮ ನನ್ ಜೊತೆನೇ ಇರ್ಬೇಕು ಅಂತ ನಾನೇನ್ ಹೇಳ್ತಿಲ್ಲ. ಆರಾಮಾಗಿ ಅವ್ರು ಸಂಸ್ಥೆ ಬೆಳೆಸ್ತಾ ಇದ್ದಾರೆ, ನೀವು ಅಷ್ಟೇ ಅಮ್ಮಂಗೆ ಹೇಳ್ತಾ ಇದೀನಿ, ದಯವಿಟ್ಟು ಸಂಸ್ಥೆ ಬೆಳೆಸ್ತಾ ಇರ, ಆರಾಮಾಗಿ ಬೆಳೆಸಿ, ಒಂದು ಜನರ ಸೇವೆಯಲ್ಲಿದ್ದೀರಾ, ಅದ್ರ ಕಡೆ ಗಮನ ಕೊಡಿ, ಆಯ್ತಾ. ನೀವಿಲ್ಲಿ ನೋಡಿ, ಈಗ ನಾನೇ ಹೇಳ್ತೀನಿ, ನೀವು ಇಲ್ಲಿ ಸಡನ್ ಆಗಿ ನೀವು ಬರೋದು ಎಲ್ಲ ಬೇಡ. ಯಾಕಂತಂದ್ರೆ ನಾನು ಈಗ್ಲೇ ಹೇಳ್ತಿದ್ದೀನಿ, ಯಾಕಂದ್ರೆ ನನ್ಗೆ ನಿಮ್ಮ ಒಂದು ಬಿಟ್ಟು ಬದುಕುವ ಹೋರಾಟದಲ್ಲಿ ನಾನಿದ್ದೀನಿ. ಬರ್ತೀರಾ ಅಂದ್ರೆ ಪರ್ಮನೆಂಟ್ ಆಗಿ ಬರ್ತೀರಾ ಅಂದ್ರೆ ನಾನು ಸಾಕ್ತೀನಿ ಖಂಡಿತವಾಗ್ಲು. ಆದ್ರೆ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ, ಆಯ್ತಾ. ಮಕ್ಳು ಇದೇ ರೀತಿ ಇರ್ಬೇಕು, ಅದು ತಪ್ಪಾಗತ್ತೆ. ಅವ್ರವ್ರ ಒಂದು ಇದು ಜೀವನ ಅವ್ರು ನಡೆಸೋದಕ್ಕೆ ಬಿಡ್ಬೇಕು. ಯಾವಾಗ್ಲೂ ನೀನ್ ಹೀಗೆ ಮಾಡು ಹಾಗೆ ಮಾಡು ಅಂತ ಕಂಟ್ರೋಲ್ ಮಾಡ್ಬಾರ್ದು, ಅದು ತಪ್ಪಾಗತ್ತೆ, ಆಯ್ತಾ. ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇವಾಗ ಮಕ್ಳು ಮನೆಯಲ್ಲಿ ಏನೋ ಕೋಪದಲ್ಲಿ ಮಾತಾಡ್ತಾರಲ್ವಾ, ಆ ತರ ಏನೋ ಮಾತಾಡಿರ್ತೀವಿ. ನೀವು ನೀನ್ ವಿಡಿಯೋ ಮಾಡ್ಬೇಡ, ಪಬ್ಲಿಕ್ ಅಲ್ಲಿ ಯಾಕೆ ಇದ್ ಮಾಡ್ತೀಯ ಅಂತ ನೀವು ಹೇಳಿದ್ರೆ, ನಾನು ಇಲ್ಲಿ ಎಲ್ರು ವ್ಲಾಗ್ ಮಾಡ್ತಾ ಇದಾರೆ, ನನ್ ಜೀವನ ಏನು ಅಂತ ವ್ಲಾಗ್ ಮಾಡ್ತಾ ಇದೀನಿ. ನಾನು ಇಲ್ಲಿ ಯಾರಿಗೂ ಕೆಟ್ಟದ್ದು ಹೇಳಿಲ್ಲ. ಯಾರನ್ನಾರು ದೂಷಿಸಿ ನಾನು ಅವ್ರು ಕೆಟ್ಟವ್ರು ಅಂತ ಹೇಳಿದ್ರೆ ಆಯ್ತಪ್ಪ, ಅದು ತಪ್ಪು. ನಾನಿಲ್ಲಿ ಈಗ
ಸಪೋಸ್ ಇವಾಗ ನನ್ನ ದೊಡ್ಡಮ್ಮನ ಬಗ್ಗೆ ಎಲ್ಲ ಏನಾದ್ರು ಅವರಿಂದ ನನ್ಗೆ ಈ ತರ ಎಲ್ಲ ಮಾತಾಡಿದ್ರು ಅಂತ ಕೋಪದಲ್ಲಿ ಹೇಳಿದ್ರು, ಪ್ರೀತಿಯಲ್ಲಿ ಹೇಳಿರೋದು ಇದಲ್ವಾ. ಇನ್ನೊಂದು ವಿಡಿಯೋನಲ್ಲಿ ಹೇಳಿದೀನಿ ನೋಡಿ, ನನ್ನ ದೊಡ್ಡಮ್ಮನದು ಫೋಟೋ ಹಾಕಿದೀನಿ, ನೋಡ್ಬೋದು ನೀವು. ನಾನು ಒಂದು ಫೋಟೋಸ್ ಮೆಮೊರಿನಲ್ಲಿ ದೊಡ್ಡಮ್ಮನ ಫೋಟೋ ನೋಡಿದ ತಕ್ಷಣ ನಂಗೆ ಅಳುನೇ ಬಂತು. ಅವ್ರನ್ನ ನಮ್ಮ ಅಂತ ನಾನು ಎಷ್ಟು ಪ್ರೀತಿಯಿಂದ ಇವತ್ತು ಭಾವಿಸ್ತೀನಿ, ನನ್ನ ದೊಡ್ಡಮ್ಮನ ನಮ್ಮ ಅಂತ. ಆಯ್ತಾ. ಹಾಗಾಗಿ ಮಕ್ಳು ಅಂದ್ಮೇಲೆ ತಾಯಿಗೆ ಏನಾದ್ರು ಹೇಳೋದಿರುತ್ತೆ. ಯಾಕಂದ್ರೆ ನೀವು ಪಬ್ಲಿಕ್ ಲೈಫಲ್ಲೇ ಇದ್ದೀರಿ ಅಲ್ವಾ. ನೀವು ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದಾನೇ ನೀವೆಲ್ರೂ ನನ್ನವರು ಅಂತ ಪಬ್ಲಿಕ್ ಆಗಿ ಹೇಳ್ಬೇಕಲ್ವಾ. ಮತ್ತೆ ನೀವೇನಾದ್ರೂ ಪಬ್ಲಿಕ್ ಲೈಫ್ ಇಲ್ಲ ಅಂತಂದ್ರೆ ನಾನು ಸುಮ್ನೆ ಇರ್ತಾ ಇದ್ದೆ. ಪಬ್ಲಿಕ್ ಲೈಫಲ್ಲಿ ನೀವೇ ಇದ್ದೀರಿ, ನೀವ್ ನನ್ನವರು ಅಂತ ಪಬ್ಲಿಕ್ ಅಲ್ಲಿ ಹೇಳೋದು ಏನ್ ತಪ್ಪಿದೆ ಅಂತ ನಾನು ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನೋಡಿ, ನೀವು ಕೊಟ್ಟಿರೋದು ಹಾಕೊಂಡಿದೀನಿ, ನೆನೆ ಚೆನ್ನಾಗಿದೆ, ನಾನು ಖುಷಿಯಿಂದ ಹಾಕೊಂಡಿದೀನಿ. ನಾನ್ ನೆಮ್ಮದಿಯಾಗಿ ಒಂದು ಜೀವನ ಸಾಗಿಸ್ಬೇಕು ಅಂತಂದ್ರೆ ನಿದ್ದೆ ಮಾಡ್ಬೇಕು, ಊಟ ಮಾಡ್ಬೇಕು. ಅದು ಮಾಡಕ್ ಆಗದೆ ಇರೋ ತರ ನಮ್ಗೆ ಮಾಡ್ಬೇಡಿ. ಯಾಕಂದ್ರೆ ನಿನ್ನೆ ಇನ್ನೂ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನಿನ್ನೆ ನನ್ನ ತಮ್ಮ ಒಂದ್ ಮೆಸೇಜ್ ಹಾಕಿದ್ದ. ಏನಂತ, ಇದು ಲೈವ್ ಅಲ್ಲಿ ನೀನು ಅಷ್ಟು ನಿನ್ಗೆ ಇಂಗ್ಲಿಷ್ ಅಲ್ಲಿ ಹಾಕಿದ್ದ, ನಿಂಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಮ್ಮ ಅಂತವ್ರಿಗೆ ಇವತ್ತು ಲೈವ್ ಅಲ್ಲಿ ಸ್ಲ್ಯಾಪ್ ಅಂದ್ರೆ ಹಿಟ್ ಮಾಡಿದ್ಯಾ, ಬೀಟನ್ ಹೊಡೆದಿದ್ಯಾ ಅನ್ನೋ ತರ ಮೆಸೇಜ್ ಹಾಕಿದ. ಕ್ಲಾರಿಟಿ ಕೊಡ್ತಾ ಇದೀನಿ, ನಾನೆಲ್ಲೂ ಸ್ಲ್ಯಾಪ್ ಮಾಡಿಲ್ಲ, ಹೊಡೆದಿಲ್ಲ. ಮೂತಿ ಹಿಂಗ ತಿವ್ದಿರ್ಬೋದು. ಅದು ಯಾಕೆ ಅಂತಂದ್ರೆ ಚೆನ್ನಾಗಿ ಮಾತಾಡ್ತಿದ್ದೆ ನಾನು ಅಮ್ಮನ ಜೊತೆ. ಅದು ವಿಡಿಯೋ ಆಫ್ ಮಾಡು ಅಂತ ಹೇಳಿ, ಅದು ಪಾಪ ಅವ್ರೇನು ನಾವ್ ಮಾತಾಡೋಣ ಅಂತ ಅಷ್ಟೇ ಹೇಳಿರ್ತಾರೆ, ಅದು ಏನ್ ತಪ್ಪಲ್ಲ. ಆದ್ರೆ ಅವರು ಕೊನೆಗೆ ಹೇಗೆ ಹೇಳ್ಬಿಟ್ರು ಅಂದ್ರೆ, ನಿನ್ ಯೋಗ್ಯತೆಗೆ ತಾಯಿ ಬೆಲೆ ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಾರೆ ಅಮ್ಮ. ಆ ಒಂದು ಸಿಟ್ಟಿಗೆ ನಾನು ಹಂಗೆ ಈ ತರ ಮಾತಾಡ್ತೀರಾ ಅಂತ ಹಿಂಗಂದೆ. ಆಯ್ತಾ. ಇದನ್ನೇ ತಗೊಂಡೋಗ್ಬಿಟ್ಟು ಇದನ್ನೇ ದೊಡ್ಡದಾಗಿ ಏನು ಬೀಟನ್ನು ಸ್ಲ್ಯಾಪು ಅಂತ ಎಲ್ಲ ಹೇಳಿದ್ರೆ ನಾವ್ ಎಷ್ಟೆಷ್ಟು ಅನ್ಭವಿಸಿದೀವಿ ಅಪ್ಪ. ಅದೆಲ್ಲ ನೋಡಕ್ ಹೋದ್ರೆ ಅಯ್ಯೋ ರಾಮ, ಅದೆಲ್ಲಾನು ಹೇಳಕ್ ಹೋದ್ರೆ ಅಯ್ಯೋ ರಾಮ, ದಿನಾಗ್ಲೇ ಸಾಕಲ್ಲ. ನಾವ್ ಅದೆಲ್ಲ ಯಾರಿಗೂ ಇದ್ ಮಾಡ್ಕೊಂಡ್ ಬರ್ತಿಲ್ಲ ಅಲ್ವಾ ಪ್ರಚಾರ. ಸುಮ್ನೆ ನನ್ ಪಾಡಿಗೆ ನನಗ್ ಬದುಕಕ್ಕೂ ಬಿಡ್ತಿಲ್ಲ ನೀವುಗಳು ಅಂತಂದ್ರೆ. ಅಮ್ಮ, ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಒಂದು ವಿಷಯ ತಿಳ್ಸಕ್ ಇಷ್ಟಪಡ್ತೀನಿ. ದಯವಿಟ್ಟು ನನ್ಗೆ ಪ್ರಚೋದನೆ ಮಾಡ್ಬೇಡಿ. ದಯವಿಟ್ಟು ನಿಮ್ಗೆ ಕೈ ಜೋಡಿಸಿ ಬೇಡ್ಕೊಳ್ತಾ ಇದೀನಿ, ಅನ್ನ ಹಿಡ್ಕೊಂಡು ಹೇಳ್ತಾ ಇದೀನಿ, ನನ್ಗೆ ಪ್ರಚೋದನೆ ಮಾಡ್ಬೇಡಿ. ಪ್ರಚೋದನೆ ಅಂದ್ರೆ ನಾನು ಒಂದು ಕೆಟ್ಟದ್ ರೀತಿಯಲ್ಲಿ ವರ್ತಿಸೋ ತರ ನೀವ್ ನನ್ಗೆ ಪ್ರಚೋದಿಸ್ಬೇಡಿ. ನಾನ್ ಶಾಂತವಾಗಿರಕ್ ಬಯಸೋಳು, ಎಲ್ರು ಗುರುಗಳು ಅಂತ ಹೇಳಿ ಭಾವಿಸಿರಂತಹ ಹುಡುಗಿ. ಆಯ್ತಾ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಆಮೇಲೆ ಸ್ನೇಹಿತರು ಯಾರೆಲ್ಲ ನೋಡ್ತೀರಾ, ನಿಮ್ಗೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಂದಿಡೀ ಫ್ಯಾಮಿಲಿನ ನನ್ನ ಗುರುಗಳು ಅಂತ ಭಾವಿಸ್ತೀನಿ. ನಾನು ಕೊನೆ ಉಸಿರು ಇರೋವರೆಗೂ ನಂದಿಡೀ ಫ್ಯಾಮಿಲಿ ನನ್ನ ಗುರುಗಳು. ಇವತ್ತೇ ನಂದು ಉಸಿರು ಹೋದ್ರೂ ಚಿಂತೆ ಇಲ್ಲ. ಆಯ್ತಾ. ನನ್ಗೊಂದ್ ಸಾರ್ಥಕತೆ ಇದೆ, ಯಾಕಂದ್ರೆ ಎಲ್ಲರಿಂದ ನಾನು ಪಾಠ ಕಲ್ತಿದ್ದೀನಿ. ಆಯ್ತಾ. ದಯವಿಟ್ಟು ಸುಮ್ನೆ ಸಡನ್ ಆಗಿ ಮನೆಗ್ ಬರೋದು ಇದೆಲ್ಲ ಸರಿ ಹೋಗಲ್ಲ. ಹಾಗಂತೇಳಿ ಏನು ತಾಯಿ ಹಾಗಾದ್ರೆ ಮನೆಗ್ ಬರ್ಬಾರ್ದ ಅನ್ನೋ ತರ ಎಲ್ಲ ಹಂಗ್ ಕೆಟ್ಟದಾಗ ನೀವು ಯೋಚನೆ ಮಾಡಿದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ನೀವೇ ನೋಡ್ತಿದ್ರಿ, ನಾನು ಎಷ್ಟು ಪೇಪರ್ ಅಡಿಕೆ ಹಾಳೆ ಎಲ್ಲ ಹಾಕೊಂಡು ಎಲ್ಲ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಒಬ್ಳೆ ಎಷ್ಟು ನಾನು ಕುಡ್ಬಿಟ್ಟು ಬೆಂಗ್ಳೂರ್ ಓಡಾಡ್ತಾ ಇದ್ದೆ. ಅವಾಗೆಲ್ಲ ಅವ್ರ ಪಾಪ ಬಿಸಿ, ಅವರು ಒಂದ್ ಸಂಸ್ಥೆ ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಇರ್ತಿದ್ರು, ಎಲ್ಲಾ ಕಡೆ ಓಡಾಡ್ತಿದ್ರು. ಇಲ್ಲಿ ಬಂದೇ ಇಲ್ಲ ಅಂತ ನಾನೇನ್ ಹೇಳಲ್ಲ. ಆಯ್ತಾ. ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ರು, ನನ್ ಮನೇಲಿ ಅಡಿಕೆ ಹಾಳೆ ಹಾಕೊಂಡು ಇದ್ದೆ ಅನ್ಬಿಟ್ಟು ಅಲ್ಲಿ ಜಾಗ ಇರ್ಲಿಲ್ಲ ಅಂತ ಹೇಳಿ ಬೇರೆ ಕಡೆ ಉಳ್ಕೊಂಡಿದ್ರು. ಆಯ್ತಾ. ಅವಾಗ ನನ್ನ ತಮ್ಮ ಅಮ್ಮ ಎಲ್ಲ ಬಂದು ಬೇರೆ ಕಡೆ ಉಳ್ಕೊಂಡು ನಾವು ಭೇಟಿಯಾಗಿ ಎಲ್ಲ ಒಂದ್ ಸ್ವಲ್ಪ ಹೋಗಿದ್ವಿ ಎಲ್ಲ, ಕೆಲವೊಂದು ಪ್ಲೇಸ್ಗಳು, ದೇವಸ್ಥಾನ ಎಲ್ಲ ಸ್ನೇಹಿತರೊಟ್ಟಿಗೆ ಬಂದಾಗ ಹೋಗಿದ್ದೀವಿ. ಆಯ್ತಾ. ಹಾಗಂತೇಳಿ ಬಂದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗೆ ನಾನು ಅಮ್ಮಂಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀನ್ ಬರ್ಬೇಡ ಅಂತಿದ್ದೆ ಅಂತ ಹೇಳಕ್ ಹೋಗ್ಬೇಡಿ. ನಾನೆಲ್ಲೂ ನಿಮ್ಗೆ ಬರ್ಬೇಡಿ ಅಂತ ನಾನು ಅಲ್ಲೂ ಒಬ್ಳೆ ಇರಕ್ಕೆ ಇಲ್ಲಿ ಶುರು ಮಾಡಿದಾಗ್ಲಿಂದ 2021 ಮಾರ್ಚಿಂದ ನಾನು ಯಾವತ್ತೂ ನಿಮ್ಗೆ ಬರ್ಬೇಡಿ ಅನ್ನೋ ತರ ಎಲ್ಲಿ ಹೇಳಿದ್ದೆ.
ಬಂದಾಗೆಲ್ಲ ಇದಾಗ್ತಿತ್ತು ಅದು. ನೋಡಿ ಅಮ್ಮ, ನಾನು ಶಾಂತವಾಗಿರಕ್ ಬಯಸೋಳು, ಪ್ರಚೋದಿಸ್ಬೇಡಿ. ನಾನೆಲ್ಲೂ ಆತರ ಏನು ನಡ್ಕೊಂಡಿಲ್ಲ. ಆಯ್ತಾ? ನೀವ್ ನಿಮ್ ಕೆಲ್ಸಗಳಲ್ಲಿ ಬ್ಯುಸಿ ಇದ್ರಿ, ನಾನ್ ನನ್ ಕೆಲ್ಸಗಳಲ್ಲಿ ಬ್ಯುಸಿ ಇದ್ದೆ. ಅವಾಗ್ಲಿಂದನೂ ನೀವೇನು ಬರೋದಕ್ಕೆ ನಿಮ್ಗೂನು ಪಾಪ ಆಗಿಲ್ಲ, ಬ್ಯುಸಿ ಇದ್ರಿ. ಇವಾಗ ಒಬ್ರೇ ಬಂದಿದೀನಿ, ಅದು ಬಸ್ಸಲ್ಲಿ ಬಂದಿದೀನಿ ಅಂತ ಹೇಳಿದ್ರಿ. ಆಮೇಲೆ ಇಲ್ಲ ಇಲ್ಲಿ ಉಳ್ಕೊಂಡಿದ್ದೀನಿ ಅಂತಾನು ಹೇಳಿದ್ರಿ. ನೋಡಿ ಅಮ್ಮ, ನಾನು ಇಷ್ಟೇ ಹೇಳೋದು, ಜನರ ಸೇವೆನಲ್ಲಿ ತೊಡಗಿಸ್ಕೊಂಡಿದ್ದೀರಾ, ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ನನ್ನ ಪಾಡಿಗೆ ನನ್ನನ್ನ ಬಿಡಿ. ಸುಮ್ನೆ ನಂಗೆ ಮಾನಸಿಕವಾಗಿ ತೊಂದರೆ ಆಗೋ ತರ ಮಾಡ್ಬೇಡಿ. ಇದಿಲ್ಲೇ ಬಿಟ್ಬಿಡಿ, ಆಯ್ತಾ? ಯಾಕಂದ್ರೆ ನನ್ಗೆ ತಂದೆ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳ್ಬೇಕು? ಈಗ ಎಲ್ರೂನು ಗುರು ಅಂತ ಹೇಳಾಗಿದೆ ಅಲ್ವಾ? ಎಲ್ರೂನು ಗುರು ಅಂದ್ಮೇಲೆ ಏನು ಇವಾಗ? ನಿಮ್ ಸ್ನೇಹಿತರ ಬಗ್ಗೆನೂ ನಾನೇನು ಕೆಟ್ಟಾಗಿ ಮಾತಾಡಿಲ್ಲ. ನಿಮ್ಮ ಹತ್ರ ಏನೋ ಆಯ್ತು ಇದು, ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಅದು ಹುಟ್ಟಿದ ಹಬ್ಬದ ಟೈಮಲ್ಲಿ. ಕರೆಕ್ಟ್. ಇನ್ನ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನನಗೆ 2 ಮಾತು ತುಂಬಾ ಬೇಜಾರಾಯ್ತು ಅಮ್ಮಂದು ಹುಟ್ಟಿದ ಹಬ್ಬದ ಟೈಮಲ್ಲಿ. ಒಂದು ಏನಂತಂದ್ರೆ, ಮುಂದಿನ ಜನ್ಮದಲ್ಲಾರು ಒಳ್ಳೆ ತಾಯಿ ಸಿಗ್ಲಿ ಅಂತ. ಅದು ತಪ್ಪಲ್ವಾ? ಇಷ್ಟು ನಾನು ಅಮ್ಮನಿಗೋಸ್ಕರ ಇಷ್ಟು ವರ್ಷ ಓದಿ, ಅವ್ರು ಹೇಳಿ ದುಡ್ಕನ್ನೇ ಮದ್ವೆ ಆಗಿ, ಈ ತರ ಎಲ್ಲಾನು ಅನುಭವಿಸಿ, ಇವಾಗ ಇದೆಲ್ಲ ಮಾಡ್ಕೊಂಡು ಏನು ಡಿವೋರ್ಸ್ ಎಲ್ಲ ಆಗಿ, ಇಷ್ಟೆಲ್ಲ ಆಗಿ ಬದುಕ್ತಾ ಇರೋಳ್ಗೆ ವಿನೋ ಲೈಫಲ್ಲಿ ಎಂಟ್ರಿ ಕೊಡ್ತಾನೆ. ಅವನ್ಗೂ ನನ್ನ ಲೈಫ್ ಎಂಟ್ರಿ ಕೊಟ್ರೆ ಅವನ್ಗೂ ನಮ್ಮಮ್ಮ ಸಪೋರ್ಟ್ ಮಾಡಿದ್ದಾರೆ, ನಾವಿಬ್ರು ಚೆನ್ನಾಗಿರ್ಬೇಕು ಅಂತ. ಪಾಪ ಅವ್ರುನು ಅವ್ರ ತಂಗಿ ಮದ್ವೆಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಒಳ್ಳೇದು ಮಾಡಿದೀರಾ ಎಲ್ಲ ಹೇಳ್ತಾ ಇದೀನಲ್ವಾ? ಯಾರನ್ನು ನಾನೇನು ದೂಷಿಸ್ತಾ ಇಲ್ಲ, ನಾನೇನ್ ತಪ್ಪು ಮಾಡಿದೀನಿ? ಆದ್ರೆ ಸಣ್ಣ ಪುಟ್ಟ ವಿಚಾರಗಳು ಮನೆ ಮೇಲೆ ಎಲ್ಲ ಇರುತ್ತೆ. ಅದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನೀವು ತಗೊಂಡೋಗ್ಬೇಕು ಅಂತ ಇದ್ರೆ ಅದು ನಿಮಗ್ ಬಿಟ್ಟಿದ್ದು. ನೀವು ಹೇಳ್ಕೊಂಡು ಹೋಗ್ತೀರಿ ಅಂತಂದ್ರೆ ನಾನ್ ಅದಕ್ಕೆ ಯಾರೋ ಒಬ್ರು ಪ್ರಚೋದನೆ ಮಾಡ್ತಿದಾರೆ ಅಂತ ತಾನೆ ಈ ಕಡೆಯಿಂದ ನಮ್ ಕಡೆಯಿಂದನೂ ಏನಾದ್ರು ಒಂದು ಆಕ್ಷನ್ಸ್ ಬರೋದಕ್ ಶುರು ಆಗೋದು. ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಶಾಂತವಾಗಿ ಇರ್ತೀನಿ ಅಲ್ವಾ? ನಾನ್ ನಿನ್ನೆ ತಾನೇ ವಿಡಿಯೋ ಮಾಡಿದೀನಿ ನನ್ ತಮ್ಮನ್ನ ನೆನಪಿಸ್ಕೊಂಡು. ಆತರ ಪ್ರತಿಯೊಬ್ರುನು ನಾನು ಗುರುಗಳು ಅಂತ ಅನ್ಕೊಂಡಿರೋಳು, ಆಯ್ತಾ? 2 ಮಾತು ಅನ್ನಲ್ಲ. ಒಂದು, ಮುಂದಿನ ಜನ್ಮದಲ್ಲಾರು ಒಳ್ಳೆ ತಾಯಿ ಸಿಗ್ಲಿ, ಒಂದ್ ಬೇಜಾರಾಯ್ತು. ಇನ್ನೊಂದು, ನಾನ್ ಇನ್ನೇನಮ್ಮ ಮಾಡ್ಬೇಕು ಅಂತ ಹೇಳ್ದೆ. ಅದಕ್ಕವ್ರು ಏನು ಮಾಡ್ಬೇಡಮ್ಮ, ನಾನ್ ಸತ್ಮೇಲೂನು ನನ್ ತಿಥಿಗೂನು ದುಡ್ಡು ಮಾಡಿ ಇಟ್ಟಿದೀನಿ ಅನ್ನೋ ತರ ಮಾತಾಡಿದ್ರೆ ಇದು ತಪ್ಪಲ್ವಾ? ತಪ್ಪು. ಅದು ತುಂಬಾ ಹರ್ಟ್ ಆಗುತ್ತೆ ಅಂತ ಮಾತುಗಳು, ನೋವಾಗುತ್ತೆ. ನನಗ್ ನೋವು ಬಿದ್ದು ಬಿದ್ದು ನೀವ್ ಇನ್ನೆಷ್ಟು ನಂಗೆ ನೋವು ಕೊಡಕ್ಕೆ ಬರ್ತಿರೋ ಅಷ್ಟು ನಾನು ಏನು ಗಟ್ಟಿ ಆಗ್ತಾ ಹೋಗ್ತೀನಿ ಹೊರತು ಯಾವತ್ತೂ ಕುಗ್ಗೋದಿಲ್ಲ. ಸಾಕು, ಬಿಟ್ಬಿಡಿ, ಇದಿಲ್ಗೆ ಬಿಟ್ಬಿಡಿ, ಆಯ್ತಾ? ಎಲ್ರು ಚೆನ್ನಾಗಿರಿ, ಆಯ್ತಾ? ಈಗ ಯಾರೆಲ್ಲ ನಾನು ದೊಡ್ಡಮ್ಮನ್ಗೆ ಎಲ್ಲ ಮಾತಾಡಿರ್ಬೋದು, ಅವರೆಲ್ಲ ನನ್ ತಾಯಿ ಸಮಾನ. ನನ್ ತಾಯಿ ಅವ್ರುನು, ಆಯ್ತು? ಇಷ್ಟೆಲ್ಲ ಏನಕ್ಕೆ ನಾನು ಹೇಳಿದ್ದೆ ಅಂದ್ರೆ, ಎಲ್ರು ಒಟ್ಟಿಗೆ ಮದ್ವೆ ಮಾಡ್ಕೊಟ್ಟವ್ರು ಒಟ್ಟಿಗೆ ಬರ್ಬೋದಿತ್ತಲ್ವಾ? ಇಲ್ಲಿ ಹೋಗ್ಲಿ, ಇಲ್ಲಿ ಈ ಮನೆ ಚೇಂಜ್ ಮಾಡಿದೆ ಅಲ್ವಾ ನಾನು, ಆ ಸಣ್ಣ ಮನೆಯಿಂದ ಈ ಮನೆಗೆ. ಅವಾಗ್ಲಾದ್ರು ನಾನೇನು ಸ್ಟಾರ್ಟಿಂಗ್ ಬರ್ಬೇಡಿ ಅಂದಿದ್ ನಾನಿಲ್ಲು, ನೀವು ಎಲ್ರು ಬರ್ಬೋದಿತ್ತಲ್ವಾ? ಒಂದ್ ದಿವ್ಸಕ್ಕೂ ಈ ಮನೆಗೆ ಬರ್ಲಿಲ್ಲ. ಅದಾದ್ಮೇಲೆ ಅವಾಗ್ಲಿಂದಾನೇ ಯಾರಿಗಾರು ನಾ ಬರ್ಬೇಡಿ ಅಂದಿದ್ನ. ಪಾಪ ನೀ ಬಂದಿದ್ದ ಒಂದ್ಸತಿ ಕೆಳಗಡೆ ಇದಕ್ಕೆ ಅಂಗಡಿಗೆ ಬಂದಿದ್ದ ಅಲ್ವಾ ಲಾಸ್ಟ್ ಟೈಮ್? ಅದು ಫ್ರೆಂಡ್ಸ್ ಜೊತೆ ಬಂದಾಗ, ಇನ್ನು ಈ ಮನೆಗೆ ಬಂದಿರಲಿಲ್ಲ ನಾನು. ಆ ಸಣ್ಣ ಮನೆಯಲ್ಲಿ ಇರುವಾಗ, ಇಲ್ಲಿ ಅಂಗಡಿಗೆ ಇರುವಾಗ ನೀ ಬಂದಿದ್ದ. ಪಾಪ ಅವನು ಅಕ್ಕಿ ಎಲ್ಲ ಕೊಡ್ಸಿ, ಅಕ್ಕಿ ಡಿಮಾರ್ಟ್ ಅಲ್ಲಿ ಅಕ್ಕಿ ಮತ್ತೆ ವಾಲ್ನಟ್ ಒಂದ್ ಬಾಟ್ಲು ಎಲ್ಲ ಕೊಡ್ಸಿ ಹೋಗಿದ್ದ. ನಾನು ಎಷ್ಟು ಅದನ್ನು ಕೂಡ ನಾನು ಮನ್ಸಲ್ಲಿ ಇಟ್ಕೊಂಡಿದ್ದೀನಿ, ಪ್ರತಿಯೊಂದು ಮನ್ಸಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ತಮ್ಮ, ನನ್ನ ತಾಯಿ, ನನ್ನ ಸಾಕು ತಂದೆ, ನನ್ನ ದೊಡ್ಡಮ್ಮ, ನನ್ನ ಒಂದು ಅಮ್ಮನ ಸ್ನೇಹಿತರು, ಅವರು ಕೂಡ ನನ್ಗೆ ಒಂದ್ ರೀತಿ ಒಳ್ಳೆ ಬೇಕಾದವ್ರು. ಯಾಕಂದ್ರೆ ನನ್ ಎಷ್ಟೇ ಆಗ್ಲಿ ನನ್ನ ತಾಯಿ ಒಂದು ಮುಖದಲ್ಲಿ ನಗು ಇದೆ ಅಂದ್ರೆ ಅವರುನು ಕಾರಣ, ಆಯ್ತಾ? ಈ ತರ ಥಿಂಕ್ ಮಾಡೋಳು. ಪ್ರೀತಿ ಇರೋ ಕಡೆ ಕೋಪ ಇರುತ್ತಪ್ಪ. ಇವಾಗ ನೀವುಗಳು ಜಗಳ ಆಡಲ್ವಾ? ಆ ರೀತಿ ಇವಾಗ ನೀವೆಲ್ಲ ಒಟ್ಟಿಗೆ ಇರೋದಕ್ಕೆ ಬಯಸಿದಿರ. ನಾನ್ ಸ್ವಲ್ಪ ಒಬ್ಳೆ ಇರೋದಕ್ಕೆ ನಾನು ಇಷ್ಟಪಡ್ತೀನಿ, ಅದಕ್ಕೆ ನಾನು ಒಬ್ಳೆ ಇದ್ದೀನಿ. ಹಾಗಂತೇಳಿ ನನ್ನ ಅನಿಸಿಕೆನೆ ಎಲ್ಲ ಏನು ಹೇಳ್ಬಾರ್ದು ಅಂತಂದ್ರೆ
ತಪ್ಪಾಗತ್ತೆ. ಆಯ್ತು, ಇಷ್ಟೆಲ್ಲ ಆದ್ರೂ ಇನ್ನೂ ನಿಮ್ಗೆ ನನ್ನಿಂದ ಬೇಜಾರು ಇದೆ ಅಂತಾದ್ರೆ ಕೈ ಜೋಡಿಸಿ ಕ್ಷಮೆನೂ ಕೂಡ ಕೇಳ್ತಾ ಇದ್ದೀನಿ. ನನ್ನಿಂದ ಯಾರಿಗಾರು ಹರ್ಟ್ ಆಗಿದ್ರೆ ರಿಯಲಿ ಸಾರಿ, ಐ ಅಪಾಲಜೈಸ್. ಇಷ್ಟು ಕ್ಲಾರಿಟಿ ಕೊಡ್ತಾ ಇದೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನೂ ನಿಮ್ಗೆ ಏನೋ ದ್ವೇಷ ಸಾಧಿಸ್ಬೇಕು, ಕೇಸ್ ಹಾಕ್ಬೇಕು, ಅದು ಇದು ಅಂತ ನಿಮ್ಗಿದ್ರೆ ನಾ ಏನು ಮಾಡಕ್ಕಾಗಲ್ಲ. ದೇವರ ದಾರಿ ತೋರಿಸ್ತಾನೆ. ಯಾಕಂದ್ರೆ ನಾನೇನು ತಪ್ಪು ಮಾತಾಡಿಲ್ಲ, ಯಾರಿಗೂ ಏನು ತಪ್ಪು ಮಾತಾಡಿಲ್ಲ, ಏನು ಕೆಟ್ಟಾಗಿ ನಡ್ಕೊಂಡಿಲ್ಲ, ಯಾರಿಗೂ ಏನು ಕೆಟ್ಟದ್ ಬಯಸಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ನನ್ನ ಒಂದು ಜೀವನವನ್ನ ನಾನು ನಡೆಸ್ತಾ ಇದೀನಿ. ಜೊತೆನಲ್ಲಿ ನಾನು ಯೂಟ್ಯೂಬ್ ಇದು ನಂದು ಪ್ರೊಫೆಷನ್. ನನ್ನ ಒಂದು ಏನ್ ಬೇರೆ ಯಾರ್ದು ನಾನು ಹೆಸರು ಹೇಳಿಲ್ವಲ್ಲ, ನನ್ನ ತಾಯಿ ಹೆಸರು ಹೇಳಿದೀನಿ, ನನ್ನ ತಮ್ಮನ ಹೆಸರು ಹೇಳಿದೀನಿ, ನನ್ನ ಸಾಕು ತಂದೆ ಹೆಸರು ಹೇಳಿದೀನಿ, ನನ್ನ ಹುಟ್ಟಿಸಿದ ತಂದೆ ಹೆಸರು ಹೇಳಿದೀನಿ, ನನ್ನ ಪ್ರೀತಿಸುತ್ತಿದ್ದೇನೆ, ಡಿವೋರ್ಸ್ ಆದ್ಮೇಲೂ ಪ್ರೀತಿಸುತ್ತಿದ್ದೇನೆ ಅಂತ ಬಂದವನ ಹೆಸರು ಹೇಳಿದ್ದೀನಿ. ಜೊತೆಗೆ ನನ್ನ ತಾಯಿಯೊಟ್ಟಿಗೆ ಅವರ ಒಂದು ಪ್ರಾಣ ಸ್ನೇಹಿತ ಇರುವ ಹೆಸರು ಹೇಳಿದ್ದೀನಿ. ಎಲ್ರು ನನ್ನವ್ರಲ್ವಾ, ಅದಕ್ಕೆ ಹೆಸರು ಹೇಳಿದ್ದೀನಿ. ನೀವ್ ಅಷ್ಟಕ್ಕೇನೆ ಕೇಸ್ ಅಂತ ಮಾತಾಡಿದ್ರೆ ನಾ ಏನು ಮಾಡಕ್ಕಾಗಲ್ಲ. ಆಯ್ತಾ? ಪಾಪ ಅಮ್ಮ ಏನ್ ಆತರ ಏನು ಕೆಟ್ಟಾಗಿ ಮಾತಾಡ್ಲಿಲ್ಲ, ಮುಂದೆ ಏನು ಕೇಸ್ ಹಾಕ್ಬಿಡ್ತೀವಿ ಹಂಗೆ ಹಿಂಗೆ ಅಂತ. ಅವ್ರು ಆತರ ಏನೋ ಆದ್ರೆ ಅನ್ನೋ ತರ ಅಮ್ಮ ಹೇಳಿದ್ರು. ಆತರ ಯಾಕಾಗುತ್ತೆ? ನಾನು ಯಾರಿಗೂ ಏನು ಕೆಟ್ಟದಾಗ ಮಾತಾಡಿಲ್ಲ, ಕ್ಲಾರಿಟಿ ಕೊಡ್ತಾ ಇದೀನಲ್ವಾ, ಯಾರಿಗೂ ಏನು ಕೆಟ್ಟದಾಗ ಮಾತಾಡಿಲ್ಲ, ಅನ್ನ ಮುಟ್ಕೊಂಡು ಹೇಳ್ತಾ ಇದೀನಿ. ಅರ್ಥ ಆಯ್ತಲ್ವಾ? ದಯವಿಟ್ಟು ನನ್ ಪಡಿ ಒಂದ್ ಜೀವನ ಮಾಡಕ್ಕಾದ್ರೂ ಬಿಡಿ. ನೀವುಗಳೇ ಹೇಳ್ತಿರಲ್ವಾ ಅಮ್ಮನ ತಮ್ಮನ ಸಾಕ್ಬೇಕು ಅಂತೆಲ್ಲ ಮಾತಾಡ್ತಿರಲ್ವ, ನಾನು ಅಟ್ಲೀಸ್ಟ್ ನನ್ ಜೀವನ ನಡೆಸ್ಬೇಕಲ್ವಾ, ಮಾನಸಿಕವಾಗಿ ದೈಹಿಕವಾಗಿ ಇರ್ಬೇಕಲ್ವಾ, ನಾನು ಒಂದು ಬದುಕಿರ್ಬೇಕಲ್ವಾ. ಆತ್ಮಕ್ಕೆ ಸಾವಿಲ್ಲ, ದೈಹಿಕವಾಗಿ ಬದುಕಿರ್ಬೇಕಲ್ವಾ ಸ್ವಲ್ಪ ದಿನ ಆದ್ರೂ. ನಾನ್ ನಿನ್ನೆ 3 ಗಂಟೆವರೆಗೂ ನಿದ್ದೆ ಇಲ್ಲ ಗೊತ್ತಾ. ಮತ್ತೆ ಈಗ ನೋಡಿ, ನನ್ನ ಒಂದು ಸ್ನೇಹಿತೆ, ವೆರಿ ಬೆಸ್ಟ್ ಫ್ರೆಂಡ್, ಅವಳಿಗೆ ಇವಾಗ ಪಾಪ ಹೊಟ್ಟೆಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ, ಮದ್ವೆ ಆಗಿ ಮಕ್ಳೆಲ್ಲ ಇದ್ದಾರೆ, ಸ್ವಲ್ಪ ಸಮಸ್ಯೆ ಆಗಿ ಅದು ಡಾಕ್ಟರ್ ಹತ್ರ ಹೋಗ್ಬೇಕಾದ ಪರಿಸ್ಥಿತಿ. ಈಗ ನನ್ನ ತಾಯಿಗೂ ಅಷ್ಟೇ, ಅವ್ರಿಗೂ ಕೂಡ ಹೊಟ್ಟೆ ಆಪರೇಷನ್ ಎಲ್ಲ ಆಗಿದೆ, ನಮ್ಮ ಅಜ್ಜಿಗಾಗಿದೆ. ಈಗ ನನಗೆ ಇಷ್ಟು ವರ್ಷ ಆಗಿ 35 ವರ್ಷ ಆಗಿ ಮಕ್ಳೆಲ್ಲ ನನ್ಗೆ, ಮತ್ತೆ ಹೊಟ್ಟೆ ಒಳಗೆ ಬೇರೆ ಏನಾದ್ರು ಗಡ್ಡೆಗಳು ನೋಡಿ ಸ್ನೇಹಿತರೆ, ಒಂದ್ ಹೆಣ್ಮಗಳಿಗೆ ಇದೆಲ್ಲರೂ ತಿಳ್ಕೊಬೇಕಾದಂತ ವಿಷಯ. ಸಣ್ಣ ವಯಸ್ಸಲ್ಲಿ ಅವ್ರ ಮೆಚುರಿಟಿ ಆದ್ಮೇಲೆ ಒಂದು ಏನು ಸಣ್ಣ ಸಣ್ಣ ಒಂದು ಗಡ್ಡೆಗಳಿರುತ್ತೆ ಯೂಟ್ರಿಸ್ ಅಲ್ಲಿ, ಅದು ಏಜ್ ಆಗ್ತಾ 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 ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಲೈಫ್ ಸ್ಟೈಲ್ ಸರಿಗಿಲ್ಲ ಅಂದ್ರೆ, ಯಾವಾಗ ವಾಕಿಂಗು ಡಯಟ್ ಎಲ್ಲ ಸರಿಗಿಲ್ಲ ಅಂದ್ರೆ, ಮಾನಸಿಕವಾಗಿ ಹಿಂಸೆ ಕೊಡೋದು ಜಾಸ್ತಿ ಇದ್ರೆ ಮನೇಲಿ ಏನಾಗತ್ತೆ, ಹೆಲ್ತ್ ಚೆಕಪ್ ಎಲ್ಲ ಟೈಮಿಗೆ ಸರಿಯಾಗಿ ಮಾಡಿಸ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಕ್ಯಾನ್ಸರ್ ಗಡ್ಡೆ ಆಗಿ ಟರ್ನ್ ಆಗೋ ಚಾನ್ಸ್ ಇರುತ್ತೆ. ಈಗ ನನ್ಗೇನಾದ್ರು ತೊಂದ್ರೆ ನಾನು ಎಲ್ಲಿ ಹೋಗ್ಬೇಕು? ಅಟ್ಲೀಸ್ಟ್ ನನ್ ಜೀವನ ನಾನು ಬದುಕೋದಕ್ಕೆ ಬಿಡ್ಬೇಕಲ್ವಾ ನೀವುಗಳು. ದಯವಿಟ್ಟು ಯಾರುನು ನನ್ಗೆ ತೊಂದ್ರೆ ಕೊಡ್ಬೇಡಿ, ನನ್ ಪಾಡಿಗೆ ನಾನು ಒಬ್ಳೆ ಇರೋದಕ್ಕೆ ಬಿಟ್ಬಿಡಿ ಆಯ್ತಾ. ಅಮ್ಮ ನಿಮ್ಗೂ ಹೇಳ್ತಾ ಇದೀನಿ, ಸಡನ್ ಆಗಿ ಬರೋದು, ಮತ್ತೆ ಇಲ್ಲಿ ನೀವು ಒಂದ್ ರೀತಿ ಕೋಪದಲ್ಲಿ ಮಾತಾಡೋದು, ಅದಕ್ಕೆ ನಾನು ಕೋಪದಲ್ಲಿ ಮಾತಾಡೋದು, ಪ್ರಚೋದನೆ ಮಾಡೋದು ನೀವು, ನಾನ್ ಕೋಪದಲ್ಲಿ ಮಾತಾಡೋದು, ಕೊನೆಗೆ ನಾನೇ ಕೆಟ್ಟವಳಾಗೋದು, ಇದೆಲ್ಲ ಬೇಡ. ದಯವಿಟ್ಟು ಹೇಳ್ತಾ ಇದೀನಿ, ನಿಮ್ ಪಾಡಿಗೆ ನೀವೇನು ಜನರ ಸೇವೆ ಮಾಡ್ತೀರಾ ಅದ್ರಲ್ಲಿ ಹಳೆದೆಲ್ಲ ಮರ್ತ್ಬಿಡಿ. ಯಾಕೆ ಹಳೇದ್ ತಲೆಲಿ ಇಟ್ಕೊಂಡಿರಿ? ಒಂದ್ ಮನುಷ್ಯನ್ ಮೇಲೆ ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಅದನ್ನ ನಾವು ಒಳ್ಳೇದನ್ನ ತಗೊಳ್ಬೇಕು, ಕೆಟ್ಟದನ್ನ ಮರ್ತು ಮುಂದೆ ಹೋಗ್ತಾ ಇರ್ಬೇಕು ಆಯ್ತಾ. ಇವಾಗ ನಾವು ಹೇಳ್ಕೊಂಡಾದ್ಮೇಲೆ ಈಗ ನಾನು ಅದನ್ನೇ ಏನು ಸಾಧಿಸ್ತಾ ಇಲ್ಲ ಅಲ್ವಾ, ಅವ್ರು ಕೆಟ್ಟವ್ರು ಅಂತ ಹೇಳಿ. ನನ್ ತಂದೆ ಯಾರು ಅಂತ ಹೇಳ್ಕೊಳ್ಬೇಕಾಗಿತ್ತು, ನಾನು ಹೇಳಿದ್ದೀನಿ. ಇವಾಗ ಸಾಕು, ತಂದೆನೂ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಂಗೆ ಓದಿಸಿದ್ದಾರೆ, ಊಟ ಕೊಟ್ಟಿದ್ದಾರೆ, ಓದಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ, ಹೆಮ್ಮೆಯಿಂದ ಹೇಳ್ಕೊಳಿದ್ರೆ ಏನ್ ತಪ್ಪಿದೆ? ಆಮೇಲೆ ಸ್ನೇಹಿತರೆ, ಇಡೀ ಫ್ಯಾಮಿಲಿನಲ್ಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಯಾರ್ಯಾರು ದೂರ ದೂರ ಇದ್ದೀರಿ,
ಯಾರಿಗಾರು ನನ್ನ ಕಡೆಯಿಂದ ಇಂಡೈರೆಕ್ಟ್ ಆಗಿ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಯಾರು ಇಲ್ಲಿ ಕೆಟ್ಟವರಲ್ಲ. ನಾವೇನೋ ಏನೋ ಕೋಪದಲ್ಲಿ ಎಷ್ಟೊಂದ್ ಜನ ಕೆಟ್ಟವ್ರ ಮಧ್ಯೆ ಬೆಳಿಬೇಕಿತ್ತು, ಹಿಂಗೆಲ್ಲ ಮಾತಾಡಿದ್ದಲ್ವಾ, ಅದೆಲ್ಲ ನಮಗೂ ಒಂದು ಮನ್ಸಲ್ಲಿ ಒಂದು ಕೋಪ ಅಂತ ಇರುತ್ತೆ, ಹಂಗ್ ಮಾತಾಡ್ತೀವಿ. ಬಿಟ್ರೆ ಎಲ್ರೂ ಒಳ್ಳೆಯವ್ರೇನೆ. ಬಟ್ ಅವರ ಒಂದು ಏನು ಅವರ ಒಂದು ಇನ್ನರ್ ಚೈಲ್ಡ್ ಹೀಲ್ ಆಗಿರಲ್ಲ. ಇದು ನಾರ್ಸಿಸಿಸಮ್ ಅಂತಂದ್ರೆ ಒಳ್ಳೆಯವರು ಕೆಟ್ಟವರು ಬರೋದಿಲ್ಲ. ಅರ್ಥ ಆಯ್ತಾ? ನಾನು ಅದೇ ಹೇಳ್ತಾ ಇರೋದು, ನೀವುಗಳೇ ಸೈಕಾಲಜಿ ಓದಿಸಿರೋದು ನಂಗೆ ಮನೆಯಲ್ಲಿ. ಅದಕ್ಕೆ ನಾನೇನ್ ಹೇಳ್ತೀನಿ, ಒಳ್ಳೆಯವರು ಕೆಟ್ಟವರು ಬರೋದಿಲ್ಲ. ಇದು ಜನರೇಷನ್ ಟ್ರಾಮಾ. ಅರ್ಥ ಆಗ್ತಿದೆ ಅಲ್ವಾ? ತಲಾಂತರದಿಂದ ಬಂದಿರುವಂತಹ ಟ್ರಾಮಾ. ಇದೆಲ್ಲ ಬಿಟ್ಟು ಶಾಂತಿ ನಾವು ಬಯಸ್ಬೇಕು. ಆಯ್ತಾ? ನಾನು ಅದೇ ಹೇಳೋದು, ಶಾಂತವಾಗಿರೋದಕ್ಕೆ ನನ್ಗೆ ಬಿಡಿ. ನನ್ಗೆ ಜಗಳಗಳು ಇಷ್ಟ ಇಲ್ಲ. ಆಯ್ತಾ? ನಾನು ಕೋಪದಲ್ಲಿ ಮಾತಾಡಿದೀನಿ, ಇನ್ನು ಸಾಕು. ಇನ್ನು ಕೋಪ ಬರತ್ತರ ಮಾಡ್ಬೇಡಿ ಅಷ್ಟೇ ನಾ ಹೇಳೋದು. ನನಗ್ ಕೋಪ ಬರತ್ತೆ, ನನ್ನೊಳಗಡೆನೂ ಬೆಂಕಿ ಇರುತ್ತೆ. ಆ ಬೆಂಕಿನ ಆಚೆ ತರಿಸಿ ನನ್ನಲ್ಲಿ ಕೆಟ್ಟದಾಗಿ ನನ್ನನ್ನ ವರ್ತಿಸೋ ತರ ಮಾಡ್ಬೇಡಿ ದಯವಿಟ್ಟು. ಅಷ್ಟೇ ಕೇಳ್ಕೊಳ್ಳೋದು, ಸಾಕಿನ್ನ ಕೈ ಮುಗಿದು ಕೇಳ್ಕೊಳ್ತೇನೆ ಅಷ್ಟೇ. ನಾನು ಇಷ್ಟನ್ನ ಹೇಳಿ ವಿಡಿಯೋ ಮುಗಿಸ್ತೀನಿ. ಇಲ್ಲಿ ಹಕ್ಕಿ ಬಂದಿತ್ತು ಅಂತ ಹೇಳಿದ್ನಲ್ಲ, ಸೊ ಒನ್ಸ್ ಅಗೇನ್, ಅದಕ್ಕೂ ಮುಂಚೆ ಒನ್ಸ್ ಅಗೇನ್ ಯಾರೆಲ್ಲ ನನ್ನ ಕುಟುಂಬದವ್ರು ನೋಡ್ತಾ ಇರಾ ಎಲ್ರಿಗೂ ಹೇಳ್ತೀನಿ, ಆರಾಮಾಗಿ ನಿಮ್ ಜೀವನ ನೀವು ಸಾಗಿಸಿ. ಏನೋ ಹೇಳಿದಾಕ್ಷಣಕ್ಕೆ ಏನು ತಪ್ಪಂತ ಅಲ್ಲ. ನಿಮ್ ಜೀವನ ನೀವು ಸಾಗಿಸಿ, ಆರಾಮಾಗಿ ಖುಷಿಯಾಗಿರಿ. ನನ್ನ ಜೀವನ ನಾನು ಸಾಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ. ದಿಸ್ ಇಸ್ ದ ಬೇಸಿಕ್ ರೈಟ್ ಅಂಡರ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ಏನು ಪ್ರತಿಯೊಬ್ಬರಿಗೂ ಒಂದು ಜೀವಿಸೋ ಹಕ್ಕಿದೆ ಅಲ್ವಾ? ತಂದೆ ಯಾರು ಅಂತ ಹೇಳ್ಕೊಳ್ಳೋ ಹಕ್ಕಿದೆ ಅಲ್ವಾ? ಹಾಗಾಗಿ ನಾನು ಯಾರಿಗೂ ಏನು ಕೆಟ್ಟದಾಗಿ ಏನು ಮಾತಾಡಲಿಲ್ಲ. ಎಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿ ಮಾತಾಡ್ತಾರೆ ಅಲ್ವಾ ಮನೆಗಳಲ್ಲಿ. ಆ ತರ ಎಲ್ಲ ಕೆಟ್ಟ ಪದ ಏನಾರು ಯೂಸ್ ಮಾಡಿದೀನ? ಕೆಟ್ಟ ಪದ ಏನು ಯೂಸ್ ಮಾಡಿಲ್ಲ ನಾನು. ಏನಂದ್ರೆ ಒಂದ್ ಕೋಪದಲ್ಲಿ ಒಂದ್ ಮಕ್ಳಿಗೆ ಏನ್ ಕೋಪ ಇರುತ್ತೆ, ಆ ರೀತಿ ಪ್ರೀತಿ ಸಿಗ್ಲಿಲ್ಲ ಅಂದಾಗ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕೋಪದ ಮಾತುಗಳು ಬರುತ್ತೆ. ಅಂತ ಕೋಪಕ್ಕೂ ದ್ವೇಷದಿಂದ ಆಡುವಂತ ಕೋಪಕ್ಕೂ ವ್ಯತ್ಯಾಸ ಇರುತ್ತೆ. ಅರ್ಥ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಅಷ್ಟೇ ನಾನು ಹೇಳೋದು. ಯಾರ್ಯಾರು ನೋಡ್ತಿದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ನಾ ಹೇಳುದು. ಎಲ್ರು ನನ್ ಗುರುಗಳು, ನನ್ನ ಫ್ಯಾಮಿಲಿ ಅವ್ರೆಲ್ರು ನನ್ಗೆ ಗುರುಗಳು ಅಂತ ಭಾವಿಸ್ತಾ ಇದೀನಿ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೊತೆಗೆ ಇನ್ನೊಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿನ್ನೆ ವ್ಲಾಗ್ ರೀತಿ ಮಾಡ್ಕೊಂಡಿದ್ ವಿಡಿಯೋ ನಾನು ಅಮ್ಮ ಇರುವಾಗ, ಅಮ್ಮ ಬಂದಿದ್ದಾಗ ಮಾಡ್ಕೊಂಡಿರೋ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೋಗಲ್ಲ. ಯಾಕಂತಂದ್ರೆ ಅವರು ಚೆನ್ನಾಗಿ ಮಾತಾಡಿದ್ರು, ನಾನು ಫಸ್ಟ್ ಚೆನ್ನಾಗಿ ಮಾತಾಡಿದೆ. ಅದೇನಾಯ್ತು, ವಾದ ಆಗಿ ಒಂದು ಜಗಳ ರೀತಿ ಶುರು ಆಗುತ್ತೆ. ಅದೇನಾಗುತ್ತೆ, ವಾದಾಗಿ ಆಮೇಲೆ ನಾನೇನೆ ಅಮ್ಮಂಗೆ ಬೇಡ ನಡೀರಿ ಹೊರಟ್ಬಿಡಿ ಅಂತ ಹೇಳ್ತೀನಿ. ಆ ಮಟ್ಟಕ್ಕೆ ಆಗ್ತಾ ಇದೆ. ಸೊ ಅದೆಲ್ಲ ಅಪ್ಲೋಡ್ ಮಾಡಿದ್ರೆ ಅಷ್ಟು ಸರಿ ಹೋಗಲ್ಲ. ಯಾಕಂದ್ರೆ ನನ್ಗೆ ನಮ್ಮ ಅಮ್ಮನ್ ದೂಷಿಸುವಂತ ಮನ್ಸು ಯಾವ್ದು ಇಲ್ಲ. ಯಾಕಂದ್ರೆ ಅದಕ್ಕೇನೆ ನಾನು ಅವ್ರು ಏನ್ ತಂದ್ಕೊಟ್ಟಿದ್ದಾರೆ ಅದನ್ನ ನಾನು ಪ್ರೀತಿಯಿಂದ ತಿಂದು ಅವ್ರು ಕೊಟ್ಟಿರುವಂತಹ ಇದೇನೋ ಬ್ರೇಸ್ಲೆಟ್ ಹಾಕೊಂಡಿದೀನಿ. ಸೊ ನಾನು ಅವ್ರು ಇಲ್ಲಿ ಬಂದಾಗ್ಲೂ ಅದನ್ನ ನನ್ ಕೈ ಕೊಟ್ಟು ಖುಷಿಯಾಗಿ ತಿನ್ಸೋದು ಅದೆಲ್ಲ ಏನಿಲ್ಲ. ಜಸ್ಟ್ ಇಟ್ಟಿದ್ರು, ಪಾಪ ಜಗಳ ಆಗಿ ಆಯ್ತಲ್ಲ, ನಾನೇ ಹೊರಟ್ಬಿಡಿ ಅಮ್ಮ ಅಂತ ಹೇಳ್ದೆ, ಹೊರಟ್ಬಿಟ್ರು. ಅದು ಅತಿರೇಕ ಹಾಕ್ಬಿಡ್ತು. ಮತ್ತೆ ಆಮೇಲೆ ನಾನು ನೈಟ್ 11:40 ಟೈಮಲ್ಲಿ ಊಟ ಮಾಡಿದ್ರು. ನಾನು ಮಧ್ಯಾಹ್ನ ಎಲ್ಲ ಊಟನೂ ಮಾಡಕ್ ಹೋಗ್ಲಿಲ್ಲ ನಾನು. ಆಮೇಲೆ ಅದೆಲ್ಲ ಅಮ್ಮ ಕಳ್ಸಿದ್ದೆಲ್ಲ ತಿಂದು, ಚೂರು ಸ್ವೀಟು ಕಳ್ಸಿದ್ರು, ಮಿಕ್ಸ್ಚರ್ ಹಂಗೆ ಇದೆ, ಇದು ಹಾಕೊಂಡಿದ್ದೀನಿ. ಸೊ ಈ ರೀತಿ ಅದೇ ಒಟ್ನಲ್ಲಿ ನಾನೇನ್ ಹೇಳೋದಂದ್ರೆ, ಆ ವಿಡಿಯೋ ಏನ್ ಅಪ್ಲೋಡ್ ಮಾಡೋದು ಅವಶ್ಯಕತೆ ನನ್ಗಿಲ್ಲ. ಆಯ್ತಾ? ಮತ್ತೆ ಅದು ಲೈವ್ ಅಲ್ಲ, ಅದು ಕ್ಲಾರಿಟಿ ಮಾಡ್ತೀನಿ. ಅದು ಲೈವ್ ವಿಡಿಯೋ ಅಲ್ಲ. ಸುಮ್ನೆ ನಿಮ್ಗೆ ಅನ್ಸಿದ್ದೆಲ್ಲ ಅನ್ಕೊಳ್ಬೇಡಿ. ನಾನು ಸರಿಯಾಗಿ ಸಮಾಧಾನವಾಗಿ ಮಾತಾಡಿದ್ರೆ ನಾನೆಲ್ಲ ಸ್ಪಷ್ಟವಾಗಿ ಹೇಳ್ಬೋದು. ನಾನು ಒಂದೇನೋ ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೊಳ್ತೀರಿ. ಲೈವ್ ಹೋಗ್ತೀನಿ ಅಂತ ಅನ್ಕೊಂಡು ನಾನು ವಿಡಿಯೋ ಮಾಡಕ್ ಶುರು ಮಾಡಿದೀನಿ. ಇವ್ರು ಲೈವ್ ಹೋಗೇ ಬಿಟ್ಟಿದೀರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ತಪ್ಪಾಗತ್ತೆ ಹಂಗೆಲ್ಲ ಅನ್ಕೊಳ್ಳೋದು. ಸಮಾಧಾನವಾಗಿದ್ರೆ ಎಲ್ಲ ಗೊತ್ತಾಗುತ್ತೆ. ನನ್ ಮನ್ಸೇನು, ನಾನೇನು ಅನ್ನೋದು ಅರ್ಥ ಆಗುತ್ತೆ. ಸಮಾಧಾನತೆ ಇಲ್ಲ, ನೀವು ಕೋಪದಲ್ಲಿ ಇದೀರಿ ಅಂತಂದ್ರೆ ನಾನೇನು ಅಂತಾನೆ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಆರಾಮಾಗಿರಿ, ಖುಷಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ನಾನು ಹೇಳೋದು. ಆಯ್ತಾ? ಮತ್ತೆ ಅದೇ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಹೇಳ್ಕೊಂಡು ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು. ಎಲ್ರು ಖುಷಿಯಾಗಿರಿ. ನಿಮ್ ಜೀವನದಲ್ಲಿ ನಾನು ಏನಾದ್ರೂ ಬಂದು ಅಡ್ಡಪಡಿಸ್ತಾ ಇದೀನ? ನಿಮ್ ಜೀವನಕ್ಕೆ ಬಂದು ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತ ಹೇಳ್ತಾ ಇದೀನ?
ನಿಮ್ ಜೀವನ ನೀವು ನಡೆಸ್ತಾ ಇದೀರಿ ಅಲ್ವಾ, ನನ್ನ ಜೀವನ ನನಗೆ ನಡ್ಸಕ್ ಬಿಡಿ ಅಷ್ಟೇ ನಾನು ಹೇಳೋದು. ಲವ್ ಯು ಆಲ್. ಹಕ್ಕಿ ತೋರ್ಸ್ಬೇಕಲ್ವಾ, ನೋಡ್ಕೊಂಬರೋಣ ಅಥವಾ ನೆಕ್ಸ್ಟ್ ವಿಡಿಯೋಲಿ ಹಾಕ್ಲಾ? ಓಕೆ, ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ ಆಯ್ತಾ, ಯಾಕಂದ್ರೆ ಲೆಂತಿ ಆಯ್ತು. ನೆಕ್ಸ್ಟ್ ವಿಡಿಯೋನಲ್ಲಿ ಈ ಹಕ್ಕಿ ಏನ್ ನೋಡಿದೆ ಇವತ್ತು ಅದನ್ನ ನಿಮ್ಗೆ ಹಾಕ್ತೀನಿ. ಬಾಯ್ ಸ್ನೇಹಿತರೆ, ಲವ್ ಯು ಆಲ್. ಆಮೇಲೆ ಬೆಳಿಗ್ಗೆ ಒಂದು ಮೇಲ್ಗಡೆ ಹೋದಾಗ ವರ್ಕ್ ಮಾಡುವಾಗ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ, ಹಕ್ಕಿ ನೋಡ್ದೆ ಅಂತ ಹೇಳ್ಬಿಟ್ಟು. ಅದನ್ನು ಮತ್ತೆ ಈ ಒಂದು ಹಕ್ಕಿದು ವಿಡಿಯೋ ಹಾಕ್ತೀನಿ, ನೋಡಿ ಖುಷಿಯಾಗಿರಿ ಅಷ್ಟೇ ಇಲ್ಲ. ಬಾಯ್. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.